Hi friends, welcome back to my YouTube channel. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಿದ್ದೆ ಯಾಕೆ ಅಂದ್ರೆ ನಂದು ಸ್ಕೂಲ್ ಯೂನಿಫಾರ್ಮ್ ಬಂದಿದೆ. ನಾನು ಹಳೆ ಯೂನಿಫಾರ್ಮ್ ಅಲ್ಲಿ ಹೆಂಗ್ ಕಾಣಿಸ್ತೀನಿ ನೋಡಿ. ನನ್ನ ಸ್ಕೂಲ್ ಹೆಸರು ಬಂದ್ಬಿಟ್ಟು ಬ್ರೊಕ್ಲೈನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ದೊಡ್ಡ ಕಲ್ಸಂದ್ರದಲ್ಲಿದೆ. ಗೈಸ್ ಇದು ಬಂದ್ಬಿಟ್ಟು ರೆಗ್ಯುಲರ್ ಯೂನಿಫಾರ್ಮ್ ಶರ್ಟ್, ಇದು ಬಂದ್ಬಿಟ್ಟು ಸ್ಕರ್ಟ್. ಇದನ್ನ ಓಪನ್ ಮಾಡೋಣ ಇವಾಗ. ಓಕೆ, ಇದು ಬಂದ್ಬಿಟ್ಟು ಜರ್ಕಿನ್. ಆಕ್ಚುಲಿ ರೆಡ್ ಹೌಸ್ ಈ ಕಲರ್ ಕೊಟ್ಟಿದ್ದೀನಿ ಗೈಸ್. ಇದು ಕ್ಯಾಪ್ ಪ್ಯಾಂಟ್, ಇದು ಟಿ ಶರ್ಟ್, ಮತ್ತೆ ಇದು ಸಾಕ್ಸ್. ಟೈ ಬೆಲ್ಟಿಗೆ ಈ ಕಾರ್ಡ್ ಕೊಟ್ರೆ ಟೈ ಬೆಲ್ಟ್ ಕೊಡ್ತಾರೆ. ಟೈ ಬೆಲ್ಟ್ ಇಲ್ಲಿ ಕೊಟ್ಟಿಲ್ಲ, ಅದು ಸ್ಕೂಲಲ್ಲಿ ಕೊಡ್ತಾರೆ. ಗೈಸ್ ನಾನು ಸ್ಕೂಲ್ ಹೆಂಗ್ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಗೈಸ್ ಇವಾಗ ಅಪ್ಪನ ಜೊತೆ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ನಾನು ಅಪ್ಪ ಅಮ್ಮ ಆಫ್ಟರ್ 2 years 3 ಜನನು ಮೂವಿಗೆ ಹೋಗ್ತಾ ಇದ್ದೀವಿ. ಆ ಮೂವಿ ಹೆಸರು ಬಂದ್ಬಿಟ್ಟು ಸೂ ಫ್ರಮ್ ಸೋ ಅಂತ. ಅಮ್ಮ ನೀನ್ ಇದೆಷ್ಟನೇ ಮೂವಿ ಅಮ್ಮ? ಗೊತ್ತಿಲ್ಲ. ನಂದು ಐ ಥಿಂಕ್ ಸೊ 10th ಅಥವಾ 11th. ಫಸ್ಟ್ ಮೂವಿ ಯಾರು ನೋಡಿದ್ಯಾ? ಗೊತ್ತಿಲ್ಲ. ಫಸ್ಟ್ ಮೂವಿ ನೋಡಿದ್ದು ರಾಜ್ಕುಮಾರ ಮೂವಿ. ನೀನಾಗಿನ 1 year ಬೇಬಿ, ಹಾಗೆ ನೀನು ನೋಡಿಲ್ಲ. ಬಟ್ ಅದಾದ್ಮೇಲೆ 2 years ಇದ್ದಾಗ ಒಂದ್ ಮೂವಿ ಕರ್ಕೊಂಡು ಹೋದ್ವಿ, ಪ್ರೇಮ ಬರಹ ಮೂವಿ. ಆ ಮೂವಿಲಿ ಕುತ್ಕೊಂಡೆ, ಕುತ್ಕೊಂಡು ಫಸ್ಟ್ ಒಂದ್ ಆಂಜನೇಯ ಸಾಂಗ್ ಬರುತ್ತೆ. ಆ ಸಾಂಗ್ಗೆ ಕೆಳಗೆ ನಾವು ಕುತ್ತಿ ಜಾಗದಿಂದ ಇಳಿದೋಗ್ಬಿಟ್ಟು ಡ್ಯಾನ್ಸ್ ಮಾಡಿದೆ. ಕೆಳಗ ಮೆಟ್ಲು ಇಳಿದು ಏನ್ ಮಾಡಿದೆ, ಆ ಸಾಂಗ್ ಮುಗ್ದಿದ ತಕ್ಷಣ ನಡಿ ಮನೆಗೆ ಹೋಗೋಣ ಅಂತ ಹಿಂಸೆ ಮಾಡ್ತೀವಿ. ಆಮೇಲೆ ಏನ್ ಮಾಡಿದ್ವಿ, ನಿಮ್ ಪಪ್ಪ ನೋಡಿದ್ರು, ನಾನು ಸ್ವಲ್ಪ ಮನೆಗೆ ಹೋದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ಯಾವ್ದು ನೋಡಿದ್ಯಾ ನೆನ್ಪಿಸ್ಕೊ? ನೆಕ್ಸ್ಟ್ ಕಾಂತಾರ ಅನ್ಸುತ್ತೆ. ರೋಬರ್ಟ್ ಮುಂಚೆ ಯುವರತ್ನ ನೋಡಿದ್ದೆ. ಓಕೆ, ಆಮೇಲೆ ಗಂಧದ ಗುಡಿ, ಅಕ್ಷರ, ಅಜ್ಜಿ ಬಂದಿತ್ತು. ಅದಕ್ಕಿಂತ ಮುಂಚೆ KGF ಮೂವಿಗೆ ಹೋಗಿದ್ವಿ. KGF ಮೂವಿಲಿ ಏನಾಗಿತ್ತು ಅಂತ ನೆನಪಿದ್ಯಾ? ಅವಾಗ ನಂಗೆ ಲಿಪ್ಸ್ಟಿಕ್ ಅಂದ್ರೆ ಸಖತ್ ಇಷ್ಟ. ಇವಾಗ್ಲೂ ಇಷ್ಟ ಮೇಕಪ್ ಅಂದ್ರೆ. ಅವಾಗ ಒಂದ್ ಲಿಪ್ಸ್ಟಿಕ್ ಪೂರ್ತಿ ಹಚ್ಕೊಂಡು ಖಾಲಿ ಮಾಡಿದೀನಿ. ಅದಾದ್ಮೇಲೆ ನಡಿ ಹೋಗೋಣ ಅಂತ ಆಟ ಮಾಡಿದೀನಿ ತಾನೆ. ಮಾಡಿಲ್ಲ, ಮತ್ತೆ ಮೂವಿ ಮುಗಿಯೋ ತನಕ ಒಂದ್ ಲಿಪ್ಸ್ಟಿಕ್ ನ ಫುಲ್ ಮೂತಿ ತುಂಬಾ ಆಂಜನೇಯ ಮೂತಿ ತರ ಮಾಡ್ಕೊಂಡು ಹಚ್ಕೊಂಡು ಕೂತಿದ್ದೆ. ನಾವು ಮೂವಿ ನೋಡ್ಬೇಕಿತ್ತಲ್ಲ ಅಂತ ಕುರುಕ್ಷೇತ್ರಕ್ಕೆ ಹೋಗಿದ್ವಿ. ಅವಾಗ್ಲೂ ನೋಡ್ದೆ. ಅದಾದ್ಮೇಲೆ ಏನ್ ತೊಂದ್ರೆ ಕೊಟ್ಟಿಲ್ಲ. ಮೂವಿ ಆದ್ಮೇಲೆ ಅವಾಗ ಕುತ್ಕೊಂಡು ನೋಡ್ದೆ. KGF ಮೂವಿನ ಲಾಸ್ಟ್ ನಾನು ಕಟ್ಟ ಕೊಟ್ಟಿದ್ ನಿಂಗೆ. ಎಸ್, ಯಾಕಂದ್ರೆ ಅದೇ ಒಂಚೂರು ಇನ್ನೊಂದ್ ಸ್ವಲ್ಪ 3 years 4 years ಇದ್ದ ಕರ್ಕೊಂಡು ಹೋಗಿದ್ದು. ಅದಾದ್ಮೇಲೆ ನೀನೇ ಗುಡ್ಗಲ್ ಯುವರತ್ನ, ಮತ್ತೆ ಗಂಧದ ಗುಡಿ, ರಾಬರ್ಟ್, ಕಬ್ಜಾ, ಕಾಂತಾರ, ಆಮೇಲೆ ಇವಾಗ ಸೂ ಫ್ರಮ್ ಸೋ. ಆಮೇಲೆ 2 years ಬ್ಯಾಕ್ ನಾವು ಹೋಗಿದ್ದೀವಿ ಆ ಮೂವಿ. ಆಚರಣೆಗೂ ನಾನು ನೀನು ಪಪ್ಪ ಅಷ್ಟೇ ಹೋಗಿದ್ದಿದ್ದು. ಈಗ 2 years ಆದ್ಮೇಲೆ ಮತ್ತೆ ನಾವು 3 ಜನ ಮಧ್ಯದಲ್ಲಿ ಹೋಗಿರೋದಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ. ಗೈಸ್ ಬನ್ನಿ, ಅಮ್ಮನು ರೆಡಿ ಆಗಿ ಹೊರಡೋಣ. ಮೂವಿ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ. ಆಟೋ ಬರೋಕ್ಕಿಂತ ವೆಯ್ಟ್ ಮಾಡ್ತೀವಿ. ನಾನು ಒಂದು ಮೂವಿ ಮಿಸ್ ಮಾಡಿದೆ. ಆ ಮೂವಿ ಹೆಸರು ಬಂದ್ಬಿಟ್ಟು ಧೀರವಾಗದ್ರೆ. ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು 30 seconds, ಒಂದು 5 minutes ಏನೋ ಬಂದಿದ್ದೀನಿ. ಅದರಲ್ಲಿ ಇವನ್ ಸುಚ್ಚಿ ಅಕ್ಕ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಮೂವಿ ಇನ್ನು ಪ್ರೈಮಲ್ಲಿ ನೆಟ್ಫ್ಲಿಕ್ಸಲ್ಲಿ ಇನ್ನೂ ಬಂದಿಲ್ಲ. ಬಂದರೆ ನಾನು ನಿಮಗೆ ಹೇಳ್ತೀನಿ. ಓಕೆ,
ಹೋಗೋಣ ಬನ್ನಿ ಗೈಸ್. ಅಲ್ಲೋಗಿ ನಾನು ನಿಮಗೆ ಸಿಗ್ತೀನಿ. ಗೈಸ್ ನಾವು ಆ ಸೈಡ್ ಹೋದ್ವಿ, ಆ ಸೈಡಲ್ಲೇ ಮತ್ತೆ ಈ ಸೈಡ್ಗೆ ಹೋಗ್ಬೇಕು. ಯಾವ ಅಲ್ಲಿ ಸಖತ್ ಟ್ರಾಫಿಕ್ಕು. ಹೋಗೋಣ. ಇಲ್ಲಿ ನಮ್ಮಮ್ಮ, ಸುಷ್ಮಕ್ಕ, ರಶ್ಮಿ ಅಕ್ಕ, ತೇಜ ಆಂಟಿ ಅವರೆಲ್ಲರೂ ಕಾಲೇಜಲ್ಲಿದ್ದಾಗ ಬರ್ತಿದ್ರಂತೆ. ಅಪ್ಪ ಹೇಳ್ತಿದ್ರು, ಅವ್ರ ಮೆಮೊರೀಸನ್ನು ಹೇಳ್ತಾಯಿದ್ರು. ನಾನು ಹೌದಾ, ಬನ್ನಿ ಹೋಗೋಣ. ಒಂದು ರೌಂಡ್ ಹಾಕಿದ್ವಿ ಇಲ್ಲೇನೆ. ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದು ಹಂಗೆ ಒಂದು ರೌಂಡ್ ಮತ್ತೆ ಇದರಲ್ಲಿ ಅನಿಸುತ್ತೆ. ಹಾಂ ಇದೆ, ಬನ್ನಿ ಬನ್ನಿ. ನಾವು ಹೋಗ್ತಾ ಇರೋದು ಈ ಮೂವಿಗೆ, ಹೋಗ್ತಾ ಇರೋದು ಸೋ ಫ್ರಮ್ ಸೋ ಅದು ಬೈ ಟಂಗ್ ಟ್ವಿಸ್ಟ್ ಆಗ್ತದೆ. ಇವಾಗ ಇಂಟರ್ವಲ್ ಇದೆ, ಸಕ್ಕ ಚಳಿ ಆಗ್ತಿದೆ. ಫಸ್ಟ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ, ನೀವು ಬಂದು ನೋಡಿ. ಮೂವಿ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ನಂಗೊಂಚೂರು ಪ್ರಾಜೆಕ್ಟ್ ವರ್ಕ್ ಇತ್ತು, ಅದನ್ನ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಫ್ರೆಂಡ್ಸ್, ನಾನು ಇವತ್ತು ಸ್ಕೂಲಿಗೆ ರೆಡಿ ಆಗ್ತಿದ್ದೀನಿ ವಿತ್ ನ್ಯೂ ಯೂನಿಫಾರ್ಮ್. ನಾನು ನ್ಯೂ ಯೂನಿಫಾರ್ಮಲ್ಲಿ ಹೆಂಗೆ ಕಾಣಿಸ್ತೀನಿ. ಬೆಲ್ಟ್ ಹಾಕೊಳ್ಳೋಣ. ಮುಚ್ಕೋತಾ ಇದ್ದೀನಿ. ಗೈಸ್, ನಾನು ರೆಡಿ ಆಗಿದ್ದೀನಿ. ಇವಾಗ ಅಮ್ಮ ಹಾಲಿಟ್ಟಿದ್ದಾರೆ, ಹಾಲು ಕುಡಿಯೋಣ. ಗೈಸ್, ಅಮ್ಮ ಬಾಕ್ಸಿಗೆ ಪಲಾವು, ಮೊಸರು ಮತ್ತು ಆ್ಯಪಲ್ ಹಾಕಿದ್ರು. ನಂದು ಉದ್ದ ಕೂದಲಿರೋದ್ರಿಂದ ಎವ್ರಿ ಡೇ ಅಮ್ಮ 2 ಜಡೆ ಹಾಕಿ ಕಳಿಸ್ತಾರೆ. ಮತ್ತು ಸ್ಕೂಲಲ್ಲೂ 2 ಜಡೆ ಕಂಪಲ್ಸರಿ. ಗೈಸ್, ಅದು ಮುಂದೆ ಹೋಗ್ತಿದೆಯಲ್ಲ ಗೈಸ್, ಅದೇ ನಮ್ಮ ಸ್ಕೂಲ್ ಬಸ್ಸು. ನಾನು ನಮ್ಮ ಸ್ಕೂಲ್ ಬಸ್ ಅಂತ ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ನಾನು ಮುಂಚೆ ಸ್ಕೂಲ್ ಬಸ್ಸಲ್ಲಿ ಹೋಗ್ತಿದ್ದೆ, ಆವಾಗ ರೌಂಡ್ ಹಿಡ್ಕೊಂಡೆಲ್ಲ ಹೋಗ್ತಿರೋದು. ಹಂಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಬೋದಾಗಿತ್ತು. ಇವಾಗ ಅಮ್ಮನೇ ಬಿಡ್ತಾರೆ. ಸೊ ನಾನು ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದೆ. ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಫುಲ್ ಸುಸ್ತಾಗಿದ್ದೀನಿ. ಸೊ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.